ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ನಾವು ನಿಮ್ಮ ಸಮಸ್ಯೆಗಿಂತ ಮುಂಚೆಯೇ ದೇವರು ಪರಿಹಾರವನ್ನು ಸಿದ್ಧ ಮಾಡಿದ್ದಾರೆ. ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಸೊಲ್ಯೂಷನ್ ಟು ಎವ್ರಿ ಪ್ರಾಬ್ಲಮ್ಸ್ ದಟ್ ಯು ಫೇಸ್. ಈ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಮ್ಮ ಸಭೆಯಲ್ಲಿ ಈ ವಿಷಯದ ಕುರಿತು ನಾನು ಪ್ರಸಂಗ ಮಾಡಿದ್ದೀನಿ. ನಿಜವಾಗಲೂ ಅನೇಕರಿಗೆ ಆಶೀರ್ವಾದವಾಗಿತ್ತು. ನಿಮಗೂ ಸಹ ಖಂಡಿತವಾಗಿ ಆಶೀರ್ವಾದವಾಗಿರುತ್ತೆ ಪ್ರಿಯರೇ. ಅದು ಒಂದೇ ಜೋಯಿಸರಿಗೆ ಸಮಸ್ಯೆ ಬಂತು, ಅವರಿಗೆ ದೇವರು ಬೇರೆ ಮಾರ್ಗ ಸಿದ್ಧ ಮಾಡಿದರು. ಹಾಗಾದರೆ ನಮಗೆ ಆ ಸೊಲ್ಯೂಷನ್ ನಮ್ಮ ಕಣ್ಣಿಗೆ ಕಾಣಬೇಕಾದ್ರೆ, ದೇವರಿಟ್ಟಿರುವಂಥ ಆ ಒಂದು ಪರಿಹಾರ ನನ್ನ ನಿನ್ನೆ ಕಣ್ಣಿಗೆ ಕಾಣಬೇಕಾದ್ರೆ ಎರಡು ಕಾರ್ಯ ಮಾಡಬೇಕು. ಫಿಲಿಪಿಯ 4ನೇ ಅಧ್ಯಾಯ 4ನೇ ವಚನ ಓದ್ರಿ. ಫಿಲಿಪಿಯ 4:6ನೇ ವಚನ ಓದ್ರಿ. ಫಿಲಿಪಿಯ 4:6ನೇ ವಚನ ಓದ್ರಿ. ಯಾವ ಸಂಬಂಧವಾಗಿ ಓದಮ್ಮ? ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಎಲ್ಲ ಗಮನ ಇಡಿ. ದೇವ್ರ ಚಿತ್ತ ಇದ್ರೆ ಪ್ರಾಬ್ಲಮ್ ಇರುತ್ತೆ. ಕೆಲವರೆಲ್ಲ ಏನು ತಿಳ್ಕೊಂಡಿದ್ದೀರಾ ಅಂದರೆ ದೇವ್ರ ಚಿತ್ತ ಇದ್ರೆ ಎಲ್ಲ ಚೆನ್ನಾಗಿ ನಡೀತದೆ ಅಂತ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು, ದೇವ್ರ ಚಿತ್ತ ಇದ್ರೆ ಕೆಲವು ಕಾರ್ಯಗಳಲ್ಲಿ ಎಲ್ಲ ಚೆನ್ನಾಗಿ ನಡೀತದೆ. ಇನ್ನೊಂದು ದೇವ್ರ ಚಿತ್ತ ಇಲ್ಲದೆ ಹೋದರೆ ಕೆಲವು ವೇಳೆ ಎಲ್ಲ ಆಪೋಸಿಟ್ ಆಗೇ ನಡೀತದೆ. ಆದರೆ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್, ಇಲ್ಲಿ ಬರ್ದಿದೆ ನೋಡಿ, ನಿಂಗೊಂದು ಸಮಾಧಾನ ಇರುತ್ತೆ, ನಿಂಗೊಂದು ಪೀಸ್ ಇರುತ್ತೆ. ಸರಿನಾ? ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಯಾವ ಸಮಸ್ಯೆಯನ್ನು ಹಾದೋಗ್ತಾ ಇದ್ರೆ ಗೊತ್ತಿಲ್ಲ. ನಿಮ್ಮ ಹೃದಯದಲ್ಲಿ ಸಮಾಧಾನ ಇದೆಯಾ? ಡೋಂಟ್ ವರಿ, ಭಯಪಡಬೇಡ. ಸಮಸ್ಯೆ ದೊಡ್ಡದಾಗಿರ್ಬೋದು. ಅದಕ್ಕೆ ಏನು ಬರ್ದಿದೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡಿ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಪ್ರಿಯ ದೇವರ ಮಕ್ಕಳೇ, ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟೋ ಜನ ಇವತ್ತು ಎಷ್ಟೋ ವಿಷಯವಾಗಿ ಚಿಂತೆ ಮಾಡ್ತಾ ಇದ್ದೀರಾ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ. ದೇವ್ರ ಮುಂದೆ ಕೃತಜ್ಞತಾ ಸ್ತುತಿ, ಫಸ್ಟ್ ಥ್ಯಾಂಕ್ಸ್ ಹೇಳಿ ದೇವರಿಗೆ, ದೇವರೇ ಈ ಪ್ರಾಬ್ಲಮ್ಗಾಗಿ ಸ್ತೋತ್ರ ಅಂತೇಳಿ. ಎರಡನೇದು ಪ್ರಾರ್ಥನೆ ಮಾಡಿ, ಮೂರನೇದು ವಿಜ್ಞಾಪನೆ ಮಾಡಿ. ಖಂಡಿತವಾಗಿ ನಿಮ್ಗೆ ಏನು ಬೇಕೋ ತಿಳಿಯಪಡಿಸ್ರಿ. ಮೊದಲು ನಿಮ್ಗೆ ಬರೋದು ದೇವಶಾಂತಿ. ಹಾಗಾದರೆ ದೇವ್ರ ಚಿತ್ತ ಇದ್ದರೆ ಎಲ್ಲನೂ ಚೆನ್ನಾಗಿ ನಡೀತೆ. ದೇವ್ರ ಚಿತ್ತ ಇದ್ದರೆ ಎಲ್ಲದರಲ್ಲೂ ಕೆಲವು ವೇಳೆ ಪ್ರಾಬ್ಲಮ್ಮು ಬರುತ್ತೆ. ನಿನಗೆ ಅಪೋಸಿಷನ್ ಇದೆ ಅಂತೇಳಿ ದಯವಿಟ್ಟು ಆ ದಾರಿನ ಹಿಡಿದೇ ಇರಬೇಡ. ಮುಂದೆ ಹೋಗು, ಫೈಟ್ ಮಾಡು. ಫೈಟ್ ದ ಗುಡ್ ಫೈಟ್ ಆಫ್ ಫೇತ್ ಅಂತ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಹೋರಾಡ್ರಿ ಪ್ರಿಯರೇ, ನಿಮಗೊಂದು ಸಮಾಧಾನ. ದೇವರು ನಿಮ್ಮ ಹೃದಯದಲ್ಲಿ ಒಂದು ಸಮಾಧಾನ ನಿಮಗೆ ಕೊಡೋರಾಗಿರ್ತಾರೆ. ನಿಮ್ಮ ಯೋಚನೆಯಲ್ಲಿ ಚಿಂತೆ ಇರಲ್ಲ. ದೇವ್ರ ಚಿತ್ತ ಇದ್ದರೆ ನೋಡಿ, ಎಲ್ಲರೂ ಗಮನ ಇಡಿ, ಸಮಸ್ಯೆ ಇರುತ್ತೆ, ಆದರೆ ನಿಮ್ಮ ಯೋಚನೆಯಲ್ಲಿ ಸಮಾಧಾನ ಇರುತ್ತೆ. ಸರಿನಾ? ಎರಡನೇದಾಗಿ ಎಫೆಸ 5:20 ನೋಡಿ. ಸೊಲ್ಯೂಷನ್ ನಮ್ಗೆ ಕಾಣಬೇಕಾದ್ರೆ ಏನು ಮಾಡ್ಬೇಕನ್ನೋದು ಎರಡು ವಚನದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಓದ್ರಿ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು. ಎಷ್ಟು ಕಾರ್ಯಗಳಿಗೆ ಸ್ತೋತ್ರ ಮಾಡ್ಬೇಕಂತೆ? ಎಲ್ಲ ಕಾರ್ಯಗಳಿಗೆ. ಏನು ಪ್ರಾಬ್ಲಮ್ ನಿಂದ ಏನು ಕಾರ್ಯ, ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಮಾಡ್ರಿ. ಏನಮ್ಮ, ಯಾರಾದರೂ ನಿಮ್ಮ ಸ್ಕೂಲು ಅಥವಾ ಕಾಲೇಜ್ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಪ್ರೊಫೆಷನ್ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ, ಭಾಳ ಚಿಂತೆ ಯೋಚನೆ ಮಾಡ್ತಾ ಇದ್ದೀರಾ, ಭಯಪಡಬೇಡಿ, ನಿರಾಶರಾಗಬೇಡ್ರಿ. ನೀವು ಬರೀ ಸ್ತೋತ್ರ ಮಾಡಿ, ಡೋಂಟ್ ವರಿ, ಬರೀ ಸ್ತೋತ್ರ ಮಾಡಿ. ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮನೆ ಬಗ್ಗೆನ, ನಿಮ್ಮ ಜೀವಮಾನದಲ್ಲಿ ಏನಾದರೂ ಸವಾಲುಗಳಿದೆಯಾ, ಬರೀ ನೀವು ಸ್ತೋತ್ರ ಮಾಡಿರಿ. ಖಂಡಿತವಾಗಿ ದೇವರು ನಿಮಗೆ ಸೊಲ್ಯೂಷನ್ ಇಟ್ಕೊಂಡೇನೆ ಈ ಪ್ರಾಬ್ಲಮ್ಮು ನೀವು ಫೇಸ್ ಮಾಡೋ ಹಾಗೆ ನಿಮಗೆ ಕೃಪೆ ಕೊಡ್ತಾರೆ. ಪ್ರಾಬ್ಲಮ್ ದೇವರಿಂದ ಬರಲ್ಲ, ಕೆಲವು ವೇಳೆ ನಮ್ಮಿಂದ ಬರುತ್ತೆ ಅಥವಾ ಸೈತಾನಿಂದ ಬರುತ್ತೆ. ಆದರೆ ಕೆಲವು ವೇಳೆ
ನಮ್ಮನ್ನು ಟೆಸ್ಟ್ ಮಾಡೋಕ್ಕೂ ಬರುತ್ತೆ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಟೆಸ್ಟಲ್ಲಿ ಇದ್ದೀರಾ ಅಂತ. ನೀವು ಟೆಸ್ಟಲ್ಲಿ ಪಾಸ್ ಆಗ್ರಿ, ನೀವು ಖಂಡಿತವಾಗಿ ನಿಮಗೆ ರೆಸ್ಟ್ ಇರುತ್ತೆ. ಆಮೇನ್. ಸರಿ, ಮೊದಲನೇ ಪ್ರಾಬ್ಲಮ್ ನಾವು ನೋಡಿದ್ವಿ. ಜೋಯಿಸಿಗಿದ್ದಂಥ ಪ್ರಾಬ್ಲಮ್ಮು, ಅವ್ರಿಗೆ ಬೇರೆ ಮಾರ್ಗ ಸಿದ್ಧ ಮಾಡೋದು. ನಿನಗೂ ಬೇರೆ ಮಾರ್ಗ ದೇವ್ರು ಸಿದ್ಧ ಮಾಡ್ತಾರೆ. ಅಮ್ಮ ಯಾಕಪ್ಪ ಭಯ ಪಡ್ತೀಯಾ? ಯಾಕೆ? ಏನು ನಿನ್ನ ಪ್ರಾಬ್ಲಮ್ಮು? ಏನು ನಿನ್ನ ಸಮಸ್ಯೆ? ಒಂದು ಬಾಗಿಲು ಮುಚ್ತಾರ ದೇವರು, ಅದು ಒಂದು ದೊಡ್ಡ ಬಾಗಿಲು ತೆಗಿಯಕ್ಕೇನೆ ದೇವರು ನಿನಗೆ ಈ ಸಮಸ್ಯೆಗೆ ದೇವರು ಎದುರಿಸಕ್ಕೆ ನಿನಗೆ ಕೃಪೆ ತೋರಿದ್ದಾರೆ. ಎರಡನೇ ಉದಾಹರಣೆ ನಾನು ನಿಮಗೆ ಕೊಡ್ತೀನಿ. ಯೋಹಾನ 2:3. ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 3ನೇ ವಚನ. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಕಾನಾ ಊರಿನ ಮದುವೆ, ಇದು 2ನೇ ಎಕ್ಸಾಂಪಲ್. ಸಮಸ್ಯೆಗಿಂತ ಮುಂಚೆ ಪರಿಹಾರ ಅನ್ನೋದಕ್ಕೆ 2ನೇ ಪ್ರಾಬ್ಲಮ್. ಇಲ್ಲಿ ಮದುವೆ, ದ್ರಾಕ್ಷಾರಸ ಇಲ್ಲ. ಈಗಿನ ಕಾಲದಲ್ಲಿ ಬಿರಿಯಾನಿ ಇಲ್ಲ ಅಂದಂಗೆ, ಇಲ್ಲ ಪೀಸ್ ಖಾಲಿ ಆಗಿಬಿಟ್ಟಿದೆ, ಇಲ್ಲ ಏನು ಮೊಸರು ಗೊಜ್ಜು ಖಾಲಿ ಆಗಿಬಿಟ್ಟಿದೆ, ಇಲ್ಲ ಬಜ್ಜಿ ಖಾಲಿ ಆಗಿಬಿಟ್ಟಿದೆ ಅಂತ ಪ್ರಾಬ್ಲಮ್ ಅಲ್ವಾ? ಇಲ್ಲ. ಸಾಧಾರಣವಾಗಿ ಮದುವೆ ಅಂದರೆ ಎಲ್ಲರೂ ಮಾತಾಡೋದೇ ಬರೀ ಊಟದ ಬಗ್ಗೆ. ಯಾರು ಗಂಡು ಹೆಣ್ಣು ಬಗ್ಗೆ ಮಾತಾಡಲ್ಲ. ಚೆನ್ನಾಗಿದ್ದಾಳೆ ಅವಳು, ಚೆನ್ನಾಗಿದ್ದಾನೆ, ಅದ್ರ ಬಗ್ಗೆ ಒಬ್ರು ಮಾತಾಡಲ್ಲ. ಮದುವೆಗೆ ಹೋಗ್ತಾರಾ, ಮುಯ್ಯಿ ಆಗ್ತಾರಾ, ಸಡನ್ನಾಗಿ ವಾಪಸ್ ಬಂದು ಮಾತಾಡೋದು ಎಲ್ಲರೂ ಬರೀ ಊಟ. ಬಾಗಂದ ಊಟ ಚೆನ್ನಾಯ್ತಾ? ಏನ್ ಬಾಗ್ಲೆ ಅಲ್ವಾ ಊಟ. ಸೊ ಊಟ ಅನ್ನೋದು ಮರ್ಯಾದೆ ಮದುವೆನಲ್ಲಿ. ಇಲ್ಲಿ ಈ ಮದುವೆನಲ್ಲಿ ದ್ರಾಕ್ಷರಸ ಇಲ್ಲ ಇಲ್ಲ ಇಲ್ಲ, ಎಲ್ಲರೂ ಇಲ್ಲ 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 ಅಂತವ್ರೆ. ಯಾಕೆ ದ್ರಾಕ್ಷರಸ ಅಲ್ಲಿ ಸಾಲದೆ ಹೋಯ್ತು ಅಂದ್ರೆ, ಅಲ್ಲಿ ಯೇಸು ಇದ್ರು, ಅದಕ್ಕೆ ಸಾಲದೆ ಹೋಯ್ತು. ಇವರು ಒಳ್ಳೆ ಕಾರ್ಯ ಮಾಡಿದ್ರು. ಏನ್ ಗೊತ್ತಾ? MLA MP ಗಳನ್ನ ಕರೆಯಕ್ಕಿಂತ ಮುಂಚೆ ಯೇಸುಸ್ವಾಮಿನ ಕರೆದು ಬಿಟ್ಟಿದ್ರು. ಅದಕ್ಕೆ ಅಲ್ಲಿ ದ್ರಾಕ್ಷಾರಸ ಇಲ್ಲದೆ ಹೋಯ್ತು. ಎಲ್ರು ಗಮನ ಇಡಿ. ದೇವ್ರ ಚಿತ್ತ ಇದ್ರೆ ಕೆಲವು ವೇಳೆ ನಿನಗೆ ಪ್ರಾಬ್ಲಮ್ ದೊಡ್ಡದು ಇರ್ತದೆ. ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ಬೇಡ್ರಿ, ಪ್ರಾಬ್ಲಮ್ ಇರುತ್ತೆ. ಬಟ್ ಯಾಕೆ ನಿನಗೆ ಆ ಪ್ರಾಬ್ಲಮ್ ಬಂದಿದ್ದಂದ್ರೆ, ಯೇಸು ತನ್ನ ಮಹಿಮೆ ತೋರಿಸ್ಲಿಕ್ಕೆ. ಹಿ ವಾಂಟ್ ಟು ಶೋ ಹಿಸ್ ಗ್ಲೋರಿ. ಯೇಸು ನಿನ್ನ ಜೀವಮಾನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ, ನಿನ್ನ ಆರೋಗ್ಯದಲ್ಲಿ ತನ್ನ ಮಹಿಮೆ ತೋರಿಸ್ಲಿಕ್ಕೆ ಈ ಪ್ರಾಬ್ಲಮ್ ಅನ್ನ ನೀನು ಫೇಸ್ ಮಾಡ್ತಾ ಇದೆಯಾ? ಇವ್ರು ಒಳ್ಳೆ ಕೆಲಸ ಮಾಡಿದ್ರೆ ಏನು ಗೊತ್ತಾ? ಯೇಸುಸ್ವಾಮಿನ ಹೋಗಿ ಇನ್ವೈಟ್ ಮಾಡಿಬಿಟ್ರು. ಯಾರು ಮುಯಿನ ನೋಡಿ ಮದುವೆನ ಏರ್ಪಾಡು ಮಾಡಬೇಡಿ. ಮುಯಿ ಬರುತ್ತೆ, ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಮದುವೆ ಏರ್ಪಾಡು ಮಾಡಬೇಡಿ. ನಿಮ್ಮ ಹತ್ರ ಹಣ ಇದೆಯಾ? ಎಲ್ಲ ಪ್ರಿಪೇರ್ ಆಗಿದ್ದೀರಾ? ಆಮೇಲೆ ಮದುವೆ ರೆಡಿ ಮಾಡಿರಿ. ಎಷ್ಟೋ ಜನ ಇವಾಗಲೇ ನಿಮ್ಮ ಮಕ್ಕಳು ಮದುವೆ ಬಗ್ಗೆ ಭಾರಿ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಇನ್ನೂ ಹುಟ್ಟೇ ಇಲ್ಲ ಮಗು, ಆವಾಗಲೇ ಭಾರಿ ಯೋಚನೆ ಅಲ್ವಾ? ನಾನು ಡೆಲ್ಲಿನಲ್ಲಿದ್ದೆ. ಇನ್ನೇನು ಚೇಳ್ಕೆರೆಗೆ ಬರಬೇಕು. ಚೇಳ್ಕೆರೆ ಅನ್ನೋದು ಏನು ಎತ್ತ ನನಗೇನು ಗೊತ್ತಿಲ್ಲ, ಚೇಳಿಕೆರೆ ಅಷ್ಟೇ. ಆ ಟೈಮಲ್ಲಿ ಯಾರೋ ಒಬ್ರು ನನಗೆ ಕೇಳಿದ್ರು. ನನ್ನ ಫ್ರೆಂಡ್ ಒಬ್ಬ ಸಾಮಂತ್ ಇದ್ದಾನೆ, ಅವನೀಗ ಕೇರಳದಲ್ಲಿ ಒಂದು ಪಾಸ್ಟ್ರು, ಒಂದು ದೊಡ್ಡ ಚರ್ಚ್ಗೆ ಪಾಸ್ಟ್ರು. ಅವನು ಹೇಳ್ತಿದ್ದ, ನೀನು ಚೇಳ್ಕೆರೆಗೆ ಹೋಗ್ತಾ ಇದೀಯಾ, ನಾಳೆ ನಿನ್ನ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆಯಾ ಅಂತ ಕೇಳ್ದ. ನಾನು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನೋಡ್ಕೊಂಡು ಸೇವೆಗೆ ಹೋಗ್ತಲ್ಲ, ಅಯ್ಯೋ ಆತ್ಮಗಳನ್ನ ರಕ್ಷಣೆ ಮಾರ್ಗಕ್ಕೆ ನಡ್ಸಕ್ಕೆ ಸೇವೆಗೆ ಹೋಗ್ತಾ ಇದ್ದೆ. ಅಲ್ಲಪ್ಪ, ಏನೇ ಇರಬಹುದು, ಆದರೂ ಮಕ್ಕಳಿಗೆ ಹಿಂಗೆ ಬರೀನೇ ಮಾಡಬೇಡ, ಎಲ್ಲ ರೆಡಿ ಮಾಡಿನೇ ದೇವ್ರು ನನ್ನ ಕರೆದಿರೋದು ಅಲ್ಲಿಗೆ. ಸೆಂಟ್ ಮೇರಿಸ್ ಇತ್ತು, ರಾಯಲ್ ಕನ್ಕಾರ್ಡ್ ಆಯಿತು. ರಾಯಲ್ ಕನ್ಕಾರ್ಡ್ ಆದಮೇಲೆ ಇನ್ನೂ ಏನೇನೋ ಬಂತು. ಸೈಂಟ್ ಚಾರ್ಲ್ಸ್ ಬಂತು, ಗುಡ್ ವಿಲ್ಸ್ ಬಂತು, ಇನ್ನು ಪಲ್ಲೋಟಿ ಬಂತು, ಏನೇನಿದೆ ಸ್ಕೂಲ್ಗಳು ಗೊತ್ತಿಲ್ಲ. ಅವಾಗ ಒಂದೂ ಇರಲಿಲ್ಲ, ಮೇರಿಸ್ ಮಾತ್ರ ಇತ್ತು. ದೇವರು ನನ್ನ ಮಕ್ಕಳೆಲ್ಲ ಎಜುಕೇಷನ್ ಮಾಡೋ ಹಾಗೆ ಅದನ್ನೆಲ್ಲ ರೆಡಿ ಮಾಡಿನೇ ನನ್ನ ಕರೆದಿದ್ದು. ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ, ಭಯಪಡಬೇಡಿ. ನನಗೆ ಗೊತ್ತಿಲ್ಲ ಇವತ್ತು ನೀನು ಏನು ಸಮಸ್ಯೆಯಲ್ಲಿ ಹಾದೋಗ್ತಾ ಇದೆಯಾ, ಎಲ್ಲ ರೆಡಿ ಮಾಡಿನೇ ಆ ಸಮಸ್ಯೆ ನಿನಗೆ ಬರೋ ಹಾಗೆ, ನಿನ್ನ ಟೆಸ್ಟ್ ಮಾಡೋ ಹಾಗೆ ದೇವ್ರು ನಿನಗೊಂದು ಟೆಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲ, ಏನಿಲ್ಲ, ನಿನಗೇನಿಲ್ಲ, ಇವತ್ತೇನಿಲ್ಲಮ್ಮ, ಏನಿಲ್ಲ ಅಂತ ಇದೆಯಾ? ನೀನು ಮಾಡಬೇಕಾಗಿದ್ದು ಒಂದೇ, ಯೇಸುನ ನಿನ್ನ ಹೃದಯದಲ್ಲಿ ಕರಿ, ನಿನ್ನ ಮನೆಯಲ್ಲಿ ಕರಿ, ನಿನ್ನ ಜೀವಮಾನದಲ್ಲಿ ಕರಿ. ಅವ್ರು ನಿನ್ನ ಜೊತೆ ಇರಲಿ. ಬಿರುಗಾಳಿ ಬರ್ತದೆ ಅಂದ್ಬಿಟ್ಟೇನೆ ಯೇಸುಸ್ವಾಮಿ ದೋಣಿಯಲ್ಲಿ ಮಲಗಿದ್ರು. ಸದ್ಯ ಯೇಸುಸ್ವಾಮಿನ ಅವ್ರು ಕರ್ಕೊಂಡ್ರು, ಬಾ ಸ್ವಾಮಿ ಅಂತ ಹೇಳಿದ್ರು. ಅದೇ ಥರ ಅಮ್ಮ, ನನಗೆ ಗೊತ್ತಿಲ್ಲ ಎಷ್ಟು ಜನ ಭಯ ಪಡ್ತಾ ಇದ್ದೀರಾ, ಕಳವಳಕ್ಕೆ ಒಳಗಾಗಿದ್ದೀರಾ, ಚಿಂತೆ ಒಳಗಾಗಿದ್ದೀರೋ. 2025ನಲ್ಲಿ ಏನೇನು ಬರಕ್ಕೋದು, ಇನ್ನು ನೆಕ್ಸ್ಟು ವರ್ಷಗಳೆಲ್ಲ ಪ್ರಿಯ ದೇವರ ಮಕ್ಕಳೇ, ಇಡೀ ಲೋಕಕ್ಕೆ ಬರುವಂಥ ಕಾಟ,
ಬರುವಂಥ ಕಠಿಣವಾದ ಸಮಸ್ಯೆ ಅಷ್ಟಿಷ್ಟೆಲ್ಲ ಬರ್ತಾನೆ ಇರ್ತದೆ, ಒಂದೊಂದು ವರ್ಷ ಕಳೆದು ಹೋದಂತೆ ಬರ್ತಾನೆ ಇರ್ತದೆ. ಆದರೆ ಸೊಲ್ಯೂಷನ್ ದೇವರು ಇಟ್ಟೇನೆ ಆ ಪ್ರಾಬ್ಲಮ್ಮು ಸೈತಾನ್ ತರೋ ಹಾಗೆ ದೇವರು ಒಂದು ವೇಳೆ ಅವನಿಗೆ ಅಪ್ಪಣೆ ಕೊಟ್ಟಿದ್ರು, ದೇವರು ಅಲ್ಲಿ ಸೈತಾನ್ ಫೋರ್ಸ್ ಮಾಡ್ತಾ ಇರ್ತಾನೆ ದೇವರನ್ನ. ಏನಂತ, ಇವರೆಲ್ಲ ನಿನ್ನ ಮೇಲೆ ಭಯಭಕ್ತಿ ಉಳ್ಳವರಾಗಿರೋದು ಲಾಭವಿಲ್ಲದೆ ಭಯಭಕ್ತಿ ಉಳ್ಳವರಾಗಿದ್ದಾರ. ದೇವರು ಸೊಲ್ಯೂಷನ್ ಇಟ್ಬಿಟ್ಟೇನೆ ಯೋಬನಿಗೆ ಆ ಕಷ್ಟ ಒಂದು ವೇಳೆ ಅವನಿಗೆ ಬರೋ ಹಾಗೆ, ಅಂದರೆ ದೇವರೇ ಅದು ಬರೋಕ್ಕೆ ಮಾಡಿಲ್ಲ, ಸೈತಾನ್ ಫೋರ್ಸಿಂದ ಅದು ಬಂತು. ಆದರೆ ಯೋಬನಿಗೆ 2ರಷ್ಟು ಕೊಡೋದಕ್ಕೋಸ್ಕರವಾಗಿಯೇ ದೇವ್ರು ಏನು ಮಾಡಿದ್ರು, ಆ ಪ್ರಾಬ್ಲಮನ್ನು ಫೇಸ್ ಮಾಡೋ ಹಾಗೆ ದೇವ್ರ ಕೃಪೆ ಕೊಟ್ಟರು. ಇಲ್ಲಿ ಇಲ್ಲ, ದ್ರಾಕ್ಷರಸ ಇಲ್ಲ. ಸರಿ, ಇದು ಇಲ್ಲ ಅಂತ ಯಾಕೆ ಬಂತು ಅಂದರೆ, ಹೊಸ ದ್ರಾಕ್ಷರಸ ಮಾಡಕ್ಕೆ ಸ್ವಾಮಿ ಅಲ್ಲಿ ಇದ್ರು, ಅದಕ್ಕೆ ಪ್ರಾಬ್ಲಮ್ ಬಂದಿತ್ತು. ಅಲ್ಲೆಲ್ಲೂಯ್ಯ. ನಿನ್ನ ಮನೇಲಿ ಏನು ಪ್ರಾಬ್ಲಮ್, ಏನು ಇವತ್ತು ಯಾರು ಇಲ್ಲಿ ಬಂದಿದ್ದೀರಾ, ಏನು ಕಾಯಿಲೆ, ಏನು ವೇದನೆ, ಏನು ದುಃಖ, ಏನು ನಿಂದೆ, ಏನು ಅಪಮಾನ, ಏನು ಕೊರತೆ ನಿನಗಿದೆ ಅಮ್ಮ, ಭಯಪಡಬೇಡ. ಯೇಸು ಆತನನ್ನು ನೀನು ದೇವರನ್ನಾಗಿ ಕರ್ತನಾಗಿ ನೀನು ಅಂಗೀಕರಿಸಿಕೊಂಡು ಆತನಿಗೆ ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡು. ಏನು ಇಲ್ವೋ ಅದನ್ನು ಇರುವುದನ್ನಾಗಿ ದೇವರು ಮಾಡ್ತಾರೆ. ನಮ್ಮ ರಿಲೇಷನ್ಸಲ್ಲಿ ಕೆಲವರು ಆ ಕಡೆ ರಿಂಗ್ ರೋಡ್ ಹತ್ರ ಜಾನಕಮ್ಮ ಅವ್ರ ಮನೆಗೆ ಬಾಡಿಗೆಗಿದ್ವಿ. ನಮ್ಮ ಹತ್ರ ಇದ್ದಿದ್ದು ಬರೀ ಏನು ಚಾಪೆಗಳು, ಮತ್ತು ಸೀಮೆಣ್ಣೆ ಸ್ಟವ್. ಲಿಂಗರಾಜಪುರಂಗೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ 3 ಗಂಟೆಗೆ ಬರಬೇಕಾಯ್ತು ನಾನು, ಒಂದು ಕ್ಯಾನ್ ಸೀಮೆಣ್ಣೆಗೆ. ನಮ್ಮ ಹತ್ರ ಜನ ಬಂದರೆ ಕುರ್ಚಿ ಇರಲಿಲ್ಲ, ಚೇರ್ ಇರಲಿಲ್ಲ. ನಮ್ಮ ಮನೆಗೆ ಬಂದ ರಿಲೇಷನ್ಸ್ ಎಲ್ಲ ಏನು ಹೇಳೋರು ಗೊತ್ತಾ, ಏನು ಪಾಸ್ಟರ್ ಅಂತೆ ಇವರು, ಇವ್ರಿಗೋಗಿ ಇವ್ರನ್ನ ಕೊಟ್ವಿ, ಮದುವೆ ಮಾಡಿಬಿಟ್ವಿ, ನೋಡಿದ್ರೆ ಏನಕ್ಕೇನಿಲ್ಲ ಇವ್ರ ಹತ್ರ. ಈತನ ಹತ್ರ ಇರೋದೇ ಒಂದು ಸೀಮೆಣ್ಣೆ ಸ್ಟವ್, ಇದನ್ನ ಇಟ್ಕೊಂಡು ಬೈಬಲೆಲ್ಲ ಸುತ್ಕೊಂಡು ಹೋಗ್ತಾನಪ್ಪ ಈತನು, ಏನಿದೆ ಇವನ ಹತ್ರ ಅಂದರು. ನೋಡಿ ನನಗೆ ಹಂಗಂದ್ರು. ಚೇರ್ ಇಲ್ಲಪ್ಪ, ಚೇರ್ ಇಲ್ಲ. ಯಾರೋ ಒಬ್ರು ಬಂದರು, ಮನೆಗೆ ಬಂದ್ಬಿಟ್ಟು ಚಾಪೆ ಹಾಕಿದ್ವಿ, ನಾನು ಪಾಶ್ರಮ ಹಾಕಿದ್ರೆ ಏನಂದ್ರು ಗೊತ್ತಾ, ಅಯ್ಯೋ ಏನ ಇದು ಕಾಂಜಿ ಪಿಂಜಿ ಬೀಡು ಅಂದರು. ಏನಂದ್ರು, ಕಾಂಜಿ ಪಿಂಜಿ ಮನೆ ಅಂದರು ನನಗೆ. ದೇವರೇ ಸ್ತೋತ್ರ, ದೇವರೇ ಸ್ತೋತ್ರ. ಸರಿ, ಆವಾಗ ನಮಗೆ ಇವಾಗ ಏನೇನೋ ಆಯ್ತಲ್ಲ, ಯಾವ್ಯಾವ ಮಾಲ್ಗಳು, ಏನು ಬೇಕೋ ಟಕ್ಕನೆ ಕ್ರೆಡಿಟ್ ಕಾರ್ಡ್ ಹೋಗಿ ಗೀಚದ ಅಂದರೆ ಬರ್ತದೆ. ಆವಾಗ ಕ್ರೆಡಿಟ್ ಕಾರ್ಡು ಇಲ್ಲ, ಡೆಬಿಟ್ ಕಾರ್ಡು ಗೊತ್ತಿಲ್ಲ ಯಾರಿಗೂ. ಅವಾಗ ಗೊತ್ತಿರೋದು ವಿತ್ಡ್ರಾಯಲ್ ಫಾರ್ಮ್ ಅಷ್ಟೇ. ಹೋಗಿ ಬ್ಯಾಂಕ್ ಹೋಗ್ಬೇಕು, ವಿತ್ಡ್ರಾಯಲ್ ಫಾರ್ಮ್. ಸರಿ, ಬ್ಯಾಂಕಲ್ಲೂ ದುಡ್ಡಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಇವು ಏನಪ್ಪ ಹಿಂಗಂತ ಇದ್ದಾರೆ, ಏನು ದೇವರೇ ನಿನಗೆ ಸ್ತೋತ್ರಪ್ಪ, ದೇವರೇ ಇಲ್ಲ. ಮನೆಯಲ್ಲಿ ಕುರ್ಚಿ ಇಲ್ಲ, ಮನೆಯಲ್ಲಿ ಮೇಜಿಲ್ಲ, ಮನೆಯಲ್ಲಿ ಏನಕ್ಕೇನಿಲ್ಲ, ಏನು ಮಾಡೋದು? ನಾನು ಆವಾಗಲೇ ಹೇಳಿದ್ನಲ್ಲ, ಸೊಲ್ಯೂಷನ್ ನಮಗೆ ಬರಬೇಕಾದ್ರೆ ಬರೀ ಸ್ತೋತ್ರ ಮಾಡು. ನಿನ್ನ ಮನೇಲಿ ಏನಿಲ್ಲಮ್ಮ, ಸ್ತೋತ್ರ ಮಾಡು. ನಾವೇನು ಮಾಡಿದ್ವಿ, ಒಂದಿನ ದೇವರು ಹೇಳಿದ್ವಿ, ಒಂದು ವಾಕ್ಯ ಅಲ್ಲಿ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ ನೋಡಿ. ಇಲ್ಲದೆ ಇರುವುದನ್ನ ಕರೆಯುವಂಥ ದೇವರು, ಸತ್ತವರನ್ನ ಬದುಕಿಸುವಂಥ ದೇವರು ನಮ್ಮ ಯೇಸಪ್ಪ. ಏನಿಲ್ಲ, ಫ್ಯಾನ್ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಪಾಸ್ರಮ್ಮ ನಿಂತ್ಕೊಂಡು ಯೇಸುವಿನ ನಾಮದಲ್ಲಿ ಸುತ್ತಿದ್ವಿ. ಇಲ್ಲಿ ಮಂಚ ಇಲ್ಲ, ಸುತ್ತಿದ್ವಿ. ಇಲ್ಲಿ ಟೀಪಾಯ ಇಲ್ಲ, ಸುತ್ತಿದ್ವಿ. ಇಲ್ಲಿ ಕುರ್ಚಿಗಳಿಲ್ಲ, ಅಲ್ಲಿ ಹೋಗಿ ಕುತ್ಕೊಂಡ್ವಿ. ಇದೇ 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 ಅಂತ ಬರ್ಕೊಂಡೆಲ್ಲ ಏನು ಮಾಡಿದ್ವಿ, ಸ್ತೋತ್ರ ಮಾಡ್ತಾ ಇದ್ವಿ. ಎಲ್ಲ ಬರೆದ್ಬಿಟ್ಟು ಏನೇನು ಬೇಕೋ ಎಲ್ಲ ಬರೆದ್ಬಿಟ್ಟು ಸ್ತೋತ್ರ ಮಾಡಿದ್ವಿ. ಸ್ತೋತ್ರ ಮಾಡ್ಬೇಕಷ್ಟೇ. ನೀವು ಏನಿಲ್ಲ ಸ್ತೋತ್ರ ಮಾಡಿ, ಟೈಮ್ ಕರೆಕ್ಟಾಗಿ ಅದು ಬರುತ್ತೆ. ಸರಿ, ಇಲ್ಲ, ಸಮಸ್ಯೆಗಿಂತ ಮುಂಚೆ ಪರಿಹಾರ ರೆಡಿಯಾಗಿದೆ. ಒಂದಿನ ನಮ್ಮ ಮನೆ ಮುಂದ್ಗಡೆನೆ ಯಾರೋ ಒಬ್ಬರು ಮಡ್ರಾಸಲ್ಲಿ ಅವರಿಗೆ ಟ್ರಾನ್ಸ್ಫರ್ ಆಯಿತು. ಒಂದು ಒಳ್ಳೆ ಕಂಪ್ನಿಯಲ್ಲಿದ್ದ ಒಬ್ಬ ಸುನೀಲ್ ಅಂತ, ಅವರು ಬಂದರು. ಅವ್ರಿಗೆ ಕ್ಯಾಥಲಿಕ್ಸು, ನಮಗೆ ಫ್ರೆಂಡ್ ಆಗಿದ್ದರು. ಒಂದಿನ ಬಂದು ಮನೆ ಬೀಗ ಕೊಟ್ಬಿಟ್ಟು, ಪಾಸ್ಟರ್ ಮಾರ್ಕ್ ಅವರೇ, ಫ್ರಾನ್ಸಿನ ಅವರೇ, ನಮ್ಮ ಮನೆಯಲ್ಲಿ ಕೆಲವು ವಸ್ತುಗಳಿದೆ, ಏನು ಬೇಕೋ ನೀವು ತಗೊಳ್ಳಿ ಅಂದರು. ನಾವು 1 ವಾರ ಹೋಗ್ಬಿಟ್ಟು ಬರ್ತೀವಿ ಅಂದರು. ಏನು ಬೇಕೋ ತಗೊಳ್ಳಿ ಅಂದರು. ಆವತ್ತು ಭಾನುವಾರ, ನಾವು ಸಾಧಾರಣವಾಗಿ ಭಾನುವಾರ ಆರಾಧನೆ ಅವಾಗ 9 ಗಂಟೆ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆ ಮುಗೀತಾ ಇತ್ತು. ನೆನಪಿದೆಯಾ? ಇವಾಗೆಲ್ಲ ಬರೀ 1.5 ಅವರ್. ಆವಾಗ 12 ಗಂಟೆ ಮುಗೀತಾ. ಆವತ್ತು ನಾನು 9 ಗಂಟೆ ಸ್ಟಾರ್ಟ್ ಮಾಡಿ 10 ಗಂಟೆ 10:30 ಮುಗಿಸ್ಬಿಟ್ಟೆ. ಲಕ್ಷ್ಮೀ ಸಿಸ್ಟ್ರು ಅವರು ಇವರೆಲ್ಲ, ಬಾಲರಾಜು, ಏನು ಪಾಸ್ಟ್ರು ಇವತ್ತು ಬೇಗ ಮುಗಿಸಿ? ಇಲ್ಲ ಯಾರೋ ಮನೆ ಬೀಗ ಕೊಟ್ಟು ಅವ್ರು ಹೋಗಿ ತೊಗೊಂಬರ್ಬೇಕು. ಸರಿ ಆಯ್ತು ಪಾಪ, ಅವರು ಏನು ಹೇಳಲಿಲ್ಲ. ಮನೆಗೆ ಹೋದ್ವಿ.
ಪಾಸ್ಟ್ರಮ್ಮಲ್ಲಿ ಇಷ್ಟಿಟ್ಕೊಂಡಿದ್ರು, ಚೇರು, ಮೇಜು, ಮಂಚ, ಟೀಪಾಯಿ, ಏನೇನು ಬೇಕು ಎಲ್ಲ ಅಲ್ಲಿದೆ. ಇನ್ನೂ ಅದಕ್ಕಿಂತ ಹೆಚ್ಚಿನ ವಸ್ತುಗಳು ಇದೆ. ಪಾಸ್ಟ್ರಮ್ಮ ಏನು ಮಾಡೋದು ಇಲ್ಲ, ನಾನು ಹೇಳಿದೆ ನೋಡು, ಬರ್ದಿರೋದು ಮಾತ್ರನೇ ನಾವು ತಗೋಬೇಕು. ಪಾಸ್ಟ್ರಮ್ಮ ಹೇಳಿದ್ರು, ರೀ ಬೀಗನೇ ಕೊಟ್ಟವ್ರಲ್ಲ, ಅದರಿಂದ ನೀವೇನು ಮಾಡ್ರಿ, ಅಲ್ಲಿ ಬರೀದಿರೋದನ್ನೆಲ್ಲ ತಗೊಳ್ಳೋಣ ಅಂದರು. ನಾನು ಬೇಡಮ್ಮ, ಆಮೇಲೆ ಹೆಚ್ಚು ಕಡಿಮೆ ಸರಿ, ಯಾಕಂದ್ರೆ ನಾನು ಬರ್ದಿರೋದು ಆ ಒಪ್ಪನ್ ತೋರಿಸಿದ್ದೆ ಬೇರೆ. ಸರಿ, ಎಲ್ಲ ತೊಗೊಂಬಂದು ಇಟ್ಬಿಟ್ವಿ. ಮಾರನೇ ವಾರ ಬಂದರು, ಬೆಳಿಗ್ಗೆ ಭಾನುವಾರನೇ ಬಂದ್ಬಿಟ್ರು ಅವರು. ಬೀಗ ಕೊಟ್ಟು ಎಲ್ಲ ತೊಗೊಂಡ್ರ ಅಂದರು. ಇಲ್ಲ, ಬರ್ದಿರೋದು ಮಾತ್ರ ತೊಗೊಂಡ್ವಿ, ಬರೀದೇ ಇರೋದು ತೊಗೊಂಡಿಲ್ಲ. ಅವ್ರು ಹೇಳಿದ್ರು, ನೀನು ತೊಗೊಳ್ದೇ ಇರೋದಕ್ಕೆ ಶಂಕರ್ ರೆಡ್ಡಿ ಅವರು ಕೊಟ್ಬಿಡ್ತೀನಿ ಅಂತ ಕೊಟ್ಬಿಟ್ರು. ನೀನು ತೊಗೊಳ್ದೇ ಇರೋಕ್ಕೆ ಅಲ್ಲಿ ಕೊಟ್ಬಿಡ್ತೀನಿ ಅಂತ ನಾನು ಹೇಳಿದೆ. ಇಲ್ಲ, ನಾನು ತೊಗೊಳ್ತೀನಿ ಅಂತ. ಇಲ್ಲ ಇಲ್ಲ, ಬೇಡ ಬೇಡ, ಆಲ್ರೆಡಿ ಕೊಟ್ಬಿಡ್ತೀನಿ ಶನಿವಾರನೇ ಅಂತ. ಎಲ್ಲರ ಗಮನ ಇಡಿ, ನಾವು ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾದದನ್ನೇ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಮಗೆ ಯಾಕೆ ಗೊತ್ತಾ ಕುರ್ಚಿ ಇಲ್ಲ ಅಂತ ಮನೆಯಲ್ಲಿ ಬಂದು ಬೈತಾ ಇದ್ರು, ಕಾಂಜಿ ಪಿಂಜಿ ಮನೆ ಅಂತ ಯಾಕೆ ಬೈತಾ ಇದ್ರು ಗೊತ್ತಾ? ನಮಗೆ ದೇವರು ಇಲ್ಲದೆ ಇರೋದನ್ನ ಇರುವುದನ್ನಾಗಿ, ಕಾಸಿಲ್ಲದೆ ಹಣವಿಲ್ಲದೆ ಬಂದು ತಗೊಳ್ರಪ್ಪ ಅಂತ ಹೇಳಕ್ಕೆ. ಹಲ್ಲೆಲೂಯಾ. ನೀನು ಲೋನ್ ಅನ್ನ ಯೋಚನೆ ಮಾಡ್ತಾ ಇದೀಯಾ, ದೇವರು ಫ್ರೀ ಅನ್ನ ಯೋಚನೆ ಮಾಡ್ತಾ ಇದ್ದಾರೆ. ನೀನು ಇದನ್ನ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ, ದೇವರು ನಿನ್ಗೆ ಅದ್ಭುತವನ್ನು ಯೋಚನೆ ಮಾಡ್ತಾ ಇದ್ದಾರೆ. ನೀನೇ ಸಂಪಾದನೆ ಮಾಡಿ ಏನೋ ಮಾಡಕ್ ನೋಡ್ತಾ ಇದೆಯಾ, ದೇವರು ಯಾರನ್ನೋ ನಿನಗಾಗಿ ರೆಡಿ ಮಾಡಿದ್ದಾರೆ. ಕಮಾನ್. ಪ್ರಿಯ ದೇವರ ಮಕ್ಕಳೇ, 2025 ನಿನ್ನ ಜೀವಿತ ಆದಾಯದಿಂದಲ್ಲ, ಅದ್ಭುತದಿಂದ ನಡೀತದೆ. ಹಲ್ಲೆಲೂಯಾ. ಅದ್ಭುತದಿಂದ ನಡೀತದೆ. ಎಲ್ಲರೂ ನಂಬ್ರಿ ಪ್ರಿಯರೇ. ಯಾಕಂದ್ರೆ ನೋಡ್ರಿ, ಇಲ್ಲಿ ನಾವು ನೋಡ್ತೀವಿ ಈ ವಾಕ್ಯದಲ್ಲಿ ಅವ್ರು ಇಲ್ಲ ಅಂದ್ರು. ನಾನು ಕುರ್ಚಿ ಇಲ್ಲ, ಮೇಜ್ ಇಲ್ಲ, ಟೇಬಲ್ ಇಲ್ಲ, ಅದಿಲ್ಲ ಇದೆಲ್ಲ. ಯೇಸು ಅಲ್ಲಿದ್ರು, ಅದ್ಭುತ ಮಾಡಿದ್ರು. ಅದೇ ತರ ನಿನ್ನ ಜೀವಮಾನದಲ್ಲಿ ಯೇಸು ಇರಲಿ. ಅವ್ರನ್ನೇ ನೋಡು ಪ್ರಿಯ ದೇವರ ಮಗನೇ, ದೇವರ ಮಗಳೇ. ಭಯಪಡಬೇಡ, ನಿರಾಸನಾಗಬೇಡ. ಅವರಿದ್ರೆ ಕೊರತೆಯೆಲ್ಲ ಹೊರತೆಯಾಗಿ ಮಾರ್ಪಡುತ್ತೆ. ಅಲ್ಲಿ ಅವರೆಲ್ಲರೂ ದ್ರಾಕ್ಷರಸ ಕುಡಿದ್ರು. ಏನು ಎರಡನೇದಾಗಿ, ಹೊಸ ದ್ರಾಕ್ಷರಸಕ್ಕೆ ಯೇಸು ಸ್ವಾಮಿನೇ ಅಲ್ಲಿ ಸಿದ್ಧವಾಗಿದ್ರು ರೆಡಿ ಮಾಡಕ್ಕೆ. ಸರಿನಾ? ಅವ್ರು ರೆಡಿ ಮಾಡಕ್ಕೆ ರೆಡಿ ಆಗಿದ್ದಾರೆ. ಈಗ ಒಂದು ವೇಳೆ ನಿಮ್ಮ ಸಮಸ್ಯೆ ಪಾಪದಿಂದ ಬಿಡುಗಡೆ ಆಗುವುದಕ್ಕೆ ನಿಮಗೆ ಆಗ್ತಾ ಇಲ್ವಾ? ಖಂಡಿತವಾಗಿ ಯೇಸು ಸಿದ್ಧವಾಗಿದ್ದಾರೆ ಪ್ರಿಯರೇ. ಭಯಪಡಬೇಡ್ರಿ. ಅವರ ಬಳಿಗೆ ನೀವು ಬನ್ನಿರಿ, ನೀವು ಇದ್ದ ಹಾಗೆ ಬನ್ನಿರಿ, ನೀವು ಒಪ್ಪಿಕೊಳ್ಳ್ರಿ, ಅರಿಕೆ ಮಾಡ್ರಿ. ಆ ಸಮಸ್ಯೆಯಿಂದ ಕರ್ತರು ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಸ್ವಾಮಿ, ವರ್ಷದ ಕಡೆಯ ದಿನಗಳಲ್ಲಿ ಯಾರ್ಯಾರು ಯಾವ್ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೋ ಗೊತ್ತಿಲ್ಲ. ಆ ಎಲ್ಲ ಸಮಸ್ಯೆಗಳಿಂದ ಅವ್ರನ್ನ ಬಿಡುಗಡೆ ಮಾಡು, ಪಾರು ಮಾಡಿ ಸ್ವಾಮಿ. ಅದಕ್ಕಾಗಿ ತಾನೇ ಈ ಲೋಕಕ್ಕೆ ನೀವು ಬಂದಿದ್ದಪ್ಪ ದೇವರೇ. ಅವರಿಗೆ ಪರಿಹಾರವನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.